ಸ್ಥಳೀಯ ನಗರ ಸಂಸ್ಥೆಗಳು ಮತ್ತು ನಮ್ಮ ಗ್ರಾಮೀಣ ಸಂಸ್ಥೆಗಳು ಅಲ್ಲಿ ಕೆಲಸ ನಿರ್ವಹಿಸ್ತಾ ಇರತಕ್ಕಂಥ ಪೌರ ಕಾರ್ಮಿಕರು, ಸ್ವಚ್ಛತಾ ಕಾರ್ಮಿಕರು ಸುರಕ್ಷತಾ ಪರಿಕರಗಳನ್ನು ಉಪಯೋಗಿಸಿ ಸ್ವಚ್ಛತಾ ಕಾರ್ಯಕ್ರಮಗಳಲ್ಲಿ ತಮ್ಮನ್ನು ತಾವು ನಿಯೋಗಿಸ್ಕೊಂಡು ಅವರ ಆರೋಗ್ಯವನ್ನು ಕಾಪಾಡಿಕೊಳ್ಬೇಕು ಅಂತ ಹೇಳಿ ಈ ಮೂಲಕ ಅವರಿಗೆ ಸೂಚನೆಯನ್ನು ಕೊಡಲಿಕ್ಕೆ ಬಯಸ್ತೇನೆ. ಆ ಫಸ್ಟ್ ಮೇನ್ ರೋಡ್ನಲ್ಲಿ ಏನೋ ಫಂಕ್ಷನ್ ಅಂತೆ, ಬಸಿ ಕಸ ಜಾಸ್ತಿ ಇತ್ತು, ತೆಗೆದ್ಬಿಟ್ಟು ಬರೋಕ್ಕೆ ಲೇಟ್ ಆಯ್ತು ನೋಡು. ಯಾಕೆ ಶಿವಮ್ಮ ಏನಾಯ್ತು? ಅಯ್ಯೋ ಕಸ ಎಳಿತಿದ್ನಲ್ಲ, ಯಾರೋ ಕಸದ ಜೊತೆಗೆ ಗಾಜಿನ ಚೂರು ಹಾಕ್ಬಿಟ್ಟವ್ರೆ, ಚುಚ್ಕೊಂಡ್ಬಿಡ್ತು ಗಾಯ ನೋಡು. ಶಿವಮ್ಮ ಈ ಜನಕ್ಕೆ ಏನಾರ ಹೇಳು, ಈ ಹಸಿ ಕಸ ಒಣ ಕಸ ಎಲ್ಲ ಒಂದಕ್ಕೆ ತುಂಬ್ತವೆ. ಅಯ್ಯೋ ನಾವು ಎಷ್ಟು ಎಚ್ಚರವಾಗಿದ್ರು ಸಾಲಲ್ಲ, ಏನಾರ ಒಂದು ಮಾಡ್ಕೊತಾನೆ ಇರ್ತೀವಿ. ಅಲ್ಲಮ್ಮ, ನಿಮ್ಗೆ ಎಷ್ಟು ಹೇಳಿದ್ರು ಅರ್ಥ ಆಗಲ್ವಲ್ಲ. ಕೈಗೆ ಗ್ಲೌಸ್ ಹಾಕೊಂಡು ಕೆಲಸ ಮಾಡಿ ಅಂತ ಹೇಳ್ತೀನಿ, ಕೇಳ್ತೀರಾ? ಹಾಕೊಂಡಿದ್ದೀರಾ? ಈಗ ಆಗ್ತಿತ್ತಾ? ಅಯ್ಯೋ ಸುಮ್ಮನಿರೋಣ, ಗ್ಲೌಸ್ ಹಾಕೊಂಡು ಕೆಲಸ ಮಾಡಿದ್ರೆ ಕೈಯೂ ಆಡಲ್ಲ, ಕೆಲಸನೂ ಸಾಗಲ್ಲ. ಮೊದಲು ಹಾಗನ್ಸುತ್ತೆ, ಅಭ್ಯಾಸ ಆದರೆ ಸರಿ ಹೋಗುತ್ತೆ. ಏನು ಅಭ್ಯಾಸ ಆಗುತ್ತೋ ಏನೋ, ನಮಗಂತೂ ಸರಿ ಹೋಗಲ್ಲ ಕಣಪ್ಪ. ಊಟ ಮುಗಿಸ್ಕೊಬನ್ನಿ. ಪೌರ ಕಾರ್ಮಿಕರ ಕೆಲಸ ಮಾಡೋಕ್ಕೆ ಅಂತ ಸರ್ಕಾರ ಏನೆಲ್ಲ ಸೌಲಭ್ಯ ಕೊಟ್ಟಿದೆ ಅನ್ನೋದನ್ನ ನೋಡಿವ್ರಂತೆ. ಸರಿ ಕಣೋಣ. ನೋಡಿ, ನಾನೀಗ ನಿಮಗೆ ತೋರಿಸ್ತಾ ಇರೋ ಇವುಗಳೆಲ್ಲ ರಸ್ತೆ ಸ್ವಚ್ಛಗೊಳಿಸುವವರು ಉಪಯೋಗಿಸಬೇಕಾದ ಸುರಕ್ಷತಾ ಪರಿಕರಗಳು. ನೋಡಿ, ಇವು PU ಕೋಟೆಡ್ ಗ್ಲೌಸ್ಗಳು. ಗಂಡಸರು ಕೆಲಸ ಮಾಡುವಾಗ ಈ ಶೂಗಳನ್ನ ಉಪಯೋಗಿಸ್ಬೇಕು. ನೋಡ್ರಪ್ಪ, ಇನ್ಮೇಲೆ ನೀವು ಈ ಶೂಗಳು ಹಾಕ್ಕೊಂಡೇ ಕೆಲಸ ಮಾಡಬೇಕು. ಇವು FFPI ಮಾಸ್ಕ್ಗಳು. ಧೂಳು ಹೆಚ್ಚಿರುವಾಗ ನೀವು ಇದನ್ನು ಬಳಸಲೇಬೇಕು. ಇದ್ರ ಗೊತ್ತಲ್ಲ, ಇನ್ಫೆಕ್ಷನ್, ಜ್ವರ, ನೆಗಡಿ, ಕೆಮ್ಮು ಅವು ಬಂದರೆ ಬೇಗ ವಾಸಿ ಆಗೋದೇ ಇಲ್ಲ. ಅದಕ್ಕೆ ಹೇಳೋದು, ನೀವು ಇದನ್ನು ಬಳಸಿದ್ರೆ ನಿಮ್ಮ ಆರೋಗ್ಯ ಚೆನ್ನಾಗಿರುತ್ತೆ. ನೀವೆಲ್ಲ ಬೆಳಗ್ಗೆ ಎಷ್ಟೊತ್ತು ಕೆಲಸ ಶುರು ಮಾಡ್ತೀರಾ? ಬೆಳಗ್ಗೆ 6 ಗಂಟೆಗಣ್ಣ. ಎಷ್ಟೋ ಸಲ ಅಷ್ಟೊತ್ತಿಗೆ ಇನ್ನೂ ಸರಿಯಾಗಿ ಬೆಳಕಾಗಿರಲ್ಲ ಅಲ್ವಾ? ರಸ್ತೆ ಖಾಲಿ ಇದೆ ಅಂತ ಜನ ಸ್ಪೀಡಾಗಿ ಗಾಡಿ ಓಡಿಸ್ತಾ ಇರ್ತಾರೆ. ಇದರಿಂದ ಅಪಾಯ ಹೆಚ್ಚು. ಅದಕ್ಕೆ ಅಂತ ಈ ಜಾಕೆಟ್ ಕೊಟ್ಟಿರ್ತಾರೆ. ಈ ಪಟ್ಟಿ ಇದೆಯಲ್ಲ, ಇದ್ರ ಮೇಲೆ ಬೆಳಕು ಬಿದ್ದರೆ ಅದು ಪ್ರತಿಫಲಿಸುತ್ತೆ. ವೆಹಿಕಲ್ ಬೆಳಕು ಇದ್ರ ಮೇಲೆ ಬಿದ್ದು ಅದು ರಿಫ್ಲೆಕ್ಟ್ ಆಗುತ್ತೆ. ಇದರಿಂದ ಆಗುವಂಥ ಅಪಾಯವನ್ನು ತಪ್ಪಿಸ್ಬೋದು. ಆಮೇಲೆ ಮೈನ್ ರೋಡ್ಗಳಲ್ಲಿ ಕೆಲಸ ಮಾಡುವಾಗ ಬ್ಯಾರಿಕೇಡ್ಗಳನ್ನ ನಿಲ್ಲಿಸಿ ಕೆಲಸ ಮಾಡಬೇಕು. ಇವು ನೋಡಿ, ಹೆಂಗಸರ ಶೂಗಳು. ನಿಮ್ಮಲ್ಲಿ ಬಹಳಷ್ಟು ಜನ ಈಗಾಗಲೇ ಇದನ್ನು ಉಪಯೋಗಿಸ್ತಾ ಇದ್ದೀರಾ, ಆದರೆ ಕೆಲವರು ಮಾತ್ರ ಇದನ್ನು ಬಳಸ್ತಾ ಇಲ್ಲ. ನಂಗೆ ಅದೇನೋ ಅಭ್ಯಾಸನೇ ಇಲ್ಲ ಕಣಣ್ಣ, ನಂಗೆ ಚಪ್ಲಿನೇ ಸಲಿಸು. ಅಭ್ಯಾಸ ಮಾಡ್ಕೋಬೇಕು. 2 ದಿನ ಬಳಸಿದ್ರೆ ಎಲ್ಲ ಸರಿ ಹೋಗುತ್ತೆ. ಕಾಲುಗಳಿಗೆ ಸೇಫ್ಟಿ ಮುಖ್ಯ ಅಂತ ತಾನೇ ಇಲಾಖೆ ನಿಮಗೆ ಇದನ್ನು ಕೊಟ್ಟಿರೋದು. ಇನ್ನು ಇದು ಯೂನಿಫಾರ್ಮ್. ಇದನ್ನಂತೂ ನೀವು ಎಷ್ಟೋ ವರ್ಷಗಳಿಂದ ಬಳಸ್ತಾನೇ ಇದ್ದೀರಿ. ಟೋಪಿ. ಈ ಟೋಪಿ ಕೊಟ್ಟರು ಎಷ್ಟೋ ಜನ ಹಾಕ್ಕೊಳ್ಳಲ್ಲ. ಟೋಪಿ ಹಾಕ್ಕೊಂಡ್ರೆ ಧೂಳು ತಲೆ ಮೇಲೆ ಕೂರಲ್ಲ, ಕಡಿತಾನೂ ಬರಲ್ಲ. ತಗೊಳ್ಳಿಮ್ಮ. ಎರಡು ದಿನ ನೆಕ್ತಾರೆ, ಆಮೇಲೆ ಅದೇ ಅಭ್ಯಾಸ ಆಗೋಗುತ್ತೆ. ನೋಡಿ, ಇವನ್ನೆಲ್ಲ ಸುಮ್ಮನೆ ಮಾರ್ಕೆಟಲ್ಲಿ ಸಿಗೋದ್ರ ತಂದುಕೊಟ್ಟಿಲ್ಲ. ತಜ್ಞರು ಅಧ್ಯಯನ ಮಾಡಿ ಕೆಲಸ ಮಾಡೋದಕ್ಕೂ ಸುಲಭ ಇರಬೇಕು, ಸೇಫ್ಟಿನೂ ಇರಬೇಕು ಅಂತ ಮಾಡಿದ್ದಾರೆ. ಇದು ಉದ್ದ ಇರೋದ್ರಿಂದ ಹಲವಾರು ಉಪಯೋಗಗಳಿದೆ. ಸೊಂಟದ ನೋವು ನಿವಾರಣೆ ಆಗುತ್ತೆ, ಮುಖಕ್ಕೆ ಧೂಳು ಬಡಿಯೋದು ಕಡಿಮೆ ಆಗುತ್ತೆ, ಕೆಲಸ ಸುಲಭ ಆಗುತ್ತೆ, ಆಯಾಸ ಇಲ್ಲದೆ ಕೆಲಸವನ್ನ ಬೇಗ ಮುಗಿಸ್ಬೋದು. ಹ್ಞೂ ಸರ್, ಮೊದಲಿದ್ದ ಪರ್ಕೆಲ್ ಕೆಲಸ ಮಾಡೋವಾಗ ಸೊಂಟ ನೋಯ್ತಿತ್ತು, ಸುಧಾರಿಸ್ಕೊಂಡು ಕೆಲಸ ಮಾಡ್ತಿದ್ದೋ. ಅದಕ್ಕೆ ಹೇಳೋದು, ಮೊದಲು ಕೆಲವನ್ನ ಉಪಯೋಗಿಸೋದಕ್ಕೆ ನಿಮಗೆ ಮುಜುಗರ ಆಗ್ಬೋದು, ನಾಚಿಕೆ ಅಂತ ಅನಿಸ್ಬೋದು. ಇಷ್ಟೆಲ್ಲ ಹೇಳಿದ್ದೀನಿ, ಈಗಲಾದರೂ ಬಳಸ್ತೀರಾ ಇಲ್ವಾ? ಬಳಸ್ತೀವಲ್ಲ. ನೀವು ಇಷ್ಟೆಲ್ಲ ಹೇಳಿದ್ಮೇಲೂ ನಾವು ಅರ್ಥ ಮಾಡ್ಕೊಳ್ದೇ ಇದ್ರೆ ಹೆಂಗೆ? ನಿಮಗೂ ಎಲ್ಲ ಅರ್ಥ ಆಯ್ತು ತಾನೆ?
ಎಲ್ಲರೂ ಬಳಸ್ತೀರಾ ಅಲ್ವಾ? ಬಳಸ್ತೀವಿ ಅಣ್ಣ. ನಗರ ಪಟ್ಟಣ ಪಂಚಾಯತಿಗಳಲ್ಲಿ ಹಾಗೂ BBMP ವ್ಯಾಪ್ತಿನಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಸ್ವಚ್ಛತಾಗಾರರು ಏನಿದ್ದಾರೆ ಅವರನ್ನು ನಾವು ಪೌರಕಾರ್ಮಿಕರು ಅಂತ ಕರಿತೀವಿ. ಅವರು ಕೆಲಸ ನಿರ್ವಹಿಸುವಂಥ ಟೈಮಲ್ಲಿ ಸುರಕ್ಷತಾ ಪರಿಕರಗಳನ್ನು ಧರಿಸಿ ಕೆಲಸ ಮಾಡಬೇಕು ಅಂತ ಕಾಯ್ದೆನಲ್ಲಿ ಇದೆ. ಆದರೆ ಗ್ಲೌಸ್ಗಳನ್ನಾಗಲಿ ಗಂಬೂಟ್ಗಳನ್ನಾಗಲಿ ಮಾಸ್ಕ್ ಆಗಲಿ ಧರಿಸದೇ ಕೆಲಸ ಮಾಡ್ತಾ ಇರ್ತಾರೆ. ಆದ್ದರಿಂದ ಅವರ ಒಂದು ಲೈಫ್ ಸ್ಪ್ಯಾನು ಅಂದರೆ ಜೀವನ ಒಂದು ಇದು ಕಡಿಮೆ ಆಗ್ತಾಯಿದೆ ಅಂತ ಒಂದು ವರದಿ ಬಂದಿದೆ. ಮ್ಯಾನ್ಯುಯಲ್ ಸ್ಕ್ಯಾವೆಂಜಿಂಗ್ ಕಾಯ್ದೆ ಪ್ರಕಾರ 44 ಸುರಕ್ಷತಾ ಪರಿಕರಗಳು ಏನಿದ್ದಾವೆ ಅವುಗಳನ್ನು ಕೆಲಸ ಮಾಡೋ ಸಮಯದಲ್ಲಿ ಧರಿಸಬೇಕು. ತಮ್ಮ ಆರೋಗ್ಯದ ಹಿತದೃಷ್ಟಿಯಿಂದ ಈ ಕಾಯ್ದೆಯನ್ನು ತಂದಿದ್ದೀವಿ. ನೀವು ಸುರಕ್ಷತಾ ಪರಿಕರಗಳನ್ನು ತೊಟ್ಟು ಕೆಲಸದಲ್ಲಿ ನಿರತರಾಗ್ರಿ ಅಂತ ಈ ಮೂಲಕ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ನೋಡಿ, ಈ ಸುರಕ್ಷತಾ ಪರಿಕರಗಳನ್ನ ಕೊಡೋದಕ್ಕೆ ನಿಮ್ಮ ಸೂಪರ್ವೈಸರ್ ಮರೆತರು ನೀವು ಕೇಳಿ ತಗೋಬೇಕು. ಅದು ನಿಮ್ಮ ಹಕ್ಕು.